ಸರ್ ರಿಲೇಷನ್ ಮನೆ ಅಂತಲೇನೆ ಇಲ್ಲಿ ಬೆಂಗಳೂರು ದುಡ್ಕೊಂಡ್ ತಿನ್ನಕ್ ಬಂದಿದ್ರು. ಇವಳು ಏನ ಅವಳು ದೊಡ್ಡವಳು ಏನೋ ಆಗಿದ್ದಿಲ್ಲ. ಅವಾಗೇನೆ ಅವಳು ಇವಳು ಇದು ಮಾಡಿಬಿಟ್ಟು ನಮ್ಮ ಅಕ್ಕ ಮೋಸ ಮಾಡಿ ಮಾಟ ಮಂತ್ರ ಮಾಡ್ಸ್ಕೊಂಬಂದು ಅವನ್ನೆಲ್ಲ ಇಲ್ಲೇ ಇದ್ಬಿಟ್ಟು ಊಟ ತಿಂದು ಇವ್ರ ಮನೆಯಲ್ಲೇ ಊಟ ತಿಂದು ಇವ್ರ ಮನೇಲಿ ಇದ್ದು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಹಬ್ಬ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಊರಾಗ ಒಂದು 15 ದಿನ ಇದ್ಬಿಟ್ಟು ಈ ಹುಡುಗಿನ ಎತ್ತಕೊಂಡೋಗಿ ನಿನ್ನ ಸ್ಟೇಷನ್ ಕೊಟ್ಟೆ ಅಂದ್ರೆ ನಿಮ್ಮ ಅಮ್ಮಗೆ ಹೇಳಿದೆ ಅಂದ್ರೆ ನಿನ್ನ ಜೀವಂತ ಉಳಿಸಲ್ಲ, ನಿನ್ನ ಜೀವಂತ ಕಡಿತೀನಿ, ನಿಮ್ಮ ಅಣ್ಣಗೂ ಕಡಿತೀನಿ, ನಿಮ್ಮ ಅಮ್ಮಗೂ ಕಡಿತೀನಿ, ನಿನ್ನ ಒಂಚೂರು ಜೀವಂತನೇ ಇಡಲ್ಲ, ಯಾರಿಗೆ ಹೇಳ್ಬಾರ್ದು, ನಾನಾಗೆ ಬಂದಿನಿ ಅಂತ ಅಂದ್ಬಿಟ್ಟು ಇಕ್ಕಿನ ಬಾಯಿಲೆ ನುಡ್ಸ್ಯಾನೆ. ನಾನಾಗೆ ಬಂದಿನಿ, ಅವ್ನು ಇಷ್ಟಪಟ್ಟು ನಾನು ಬಂದಿನಿ ಅಂತ ನೀನ್ ಹೇಳ್ಬೇಕು. ಅವ್ರು ಯಾರು ಕೇಳಿದ್ರು ಎಲ್ಲ ಬೆದರಿಕೆ. ಇಲ್ಲ ನಿಮ್ಮ ಅಣ್ಣನ್ ಕಡ್ತೀನಿ, ನಿಮ್ಮ ಅಮ್ಮನ್ ಕಡ್ತೀನಿ ನನ್ಗೆ. ಇಲ್ಲಂದ್ರೆ ಇವಾಗ ಈ ಹುಡುಗನ್ ಹುಟ್ಟಿದ ಮ್ಯಾಕೆ ಮನೇಲಿದ್ದೆ, ತಿಂಗಳಿದ್ದೆ. ಹಿಂಸೆ ಅಂದ್ರೆ ಹಿಂಸೆ. ಹುಡುಗಿಗೆ ಊಟ ತಿನ್ನಕ್ ಬಿಟ್ಟಿಲ್ಲ, ಹಾಲು ಕುಡಿಯಕ್ ಬಿಟ್ಟಿಲ್ಲ, ಎದಕ್ಕೂ ಬಿಟ್ಟಿಲ್ಲ. ಏನಂದ್ರೆ ಬಂಗಾರ 7 ತೊಲಿ ಬಂಗಾರ ತಂದು ಕೊಟ್ರೆ ನೀನ್ ಇರ್ತೀಯ, ಇಲ್ಲಾಂದ್ರೆ ನಿಮ್ಮ ಅಣ್ಣನ ಜೀವನ ನಾನು ಹೊಡಿತೀನಿ, ನಿಮ್ಮ ಅಮ್ಮನ ಜೀವನ ನಾನು ಹೊಡಿತೀನಿ. ನಾನು ಫೋನ್ ಹಚ್ಚಿಬಿಟ್ಟು ಅಲ್ಲೇ ನಿಮ್ಮ ಮಕ್ಕಳಿಗೆ ಹೇಳ್ತಿಲ್ಲಲೇ, ನಿನ್ನ ಬಂಗಾರ ತಂದಾಕ್ಸ್ತಿಲ್ಲಲೇ, ನಿಮ್ಮ ಅಕ್ಕನ ಜೀವನ ಹೊಡಿಲ್ಲ, ನಿನ್ ಜೀವನ ಹೊಡಿಲ್ಲ, ನಿನ್ ಮಗನ ಜೀವನ ಹೊಡಿಲ್ಲ. ಯಾಕೆ ಈ ತರ ನಿಮ್ ಕುಟುಂಬದ ಮೇಲೆ ಏನಿಲ್ಲ ಸರ್, ಹೇಳ್ಕೊಟ್ಟಿದ್ದಾರೆ ಜನ, ಹೇಳ್ಕೊಟ್ಟಿದ್ದಾರೆ. ಅಕ್ಕ ಅವನಿಗೆ ಯಾರು ಹೇಳ್ಕೊಟ್ಟಾರ ಸರ್, ಅವ್ರಿಗೆ ಆಗ್ಬೇಕು ಸರ್. ನಮ್ಗೆ ಈಗ ಮದುವೆ ಆಯ್ತು, ಅದಾದ್ಮೇಲೆ ಯಾಕೆ ಇಲ್ಲ ಮದುವೆಲಿದ್ದಾನೆ ಒಳಗೆ ಹಿಂಸೆ ಕೊಟ್ಟಾನೆ, ಏನು ಗೊತ್ತಿಲ್ಲ ಸರ್. ಅವನು ಕರ್ಕೊಂಡ್ ಹೋಗಾಗ ಚೆನ್ನಾಗಿ ಕರ್ಕೊಂಡ್ ಹೋಗ್ಯಾನ. ಆಮ್ಯಾಗ ಹುಡುಗಿ ಹುಟ್ಟಿದ ಮ್ಯಾಕೆನೆ ನಮ್ಮ ಅಕ್ಕ ಕರ್ಕೊಂಡ್ ಬರ್ಬಾರ್ದು ಅಂತ ಅಂದ್ರುಳು. ನಾವ್ ಕರ್ಕೊಂಬಮ್ಮ, ಯಾರು ಮಲ್ಲದಾರ ಮಾಡಿಲ್ಲ, ಎಲ್ಲರೂ ಜಗತ್ತಾಗ ಮಾಡಿದ್ದಾರೆ, ಇರ್ಲಿ ಕರ್ಕೊಂಬ, ಇದ್ದವಳು ಒಂದ್ ಮಗಳೈತಿ ಅಂತ ಅಂದ್ಬಿಟ್ಟು ನಾವು ಎಲ್ಲ ನಮ್ಮ ಹುಡುಗಿಗೆ ಹೇಳ್ಕೊಂಬಿಟ್ಟು ಕರೆಸಿಬಿಟ್ಟು ಬಾಣತನೆಲ್ಲ ಮಾಡಿಸಿ ಕಳಿಸಿಬಿಟ್ಟು ಆ ಹುಡುಗಿಗೆ ಒಳಗಿಂದ ಒಳಗೇನೆ ಹಿಂಸೆ ಕೊಟ್ಟಾನ. ನಮ್ಮ ಹುಡುಗಿ ನಮ್ಮ ಹತ್ರ ಯಾರ ಮುಂದೆ ಹೇಳಿಲ್ಲ ಸರ್. ಇಷ್ಟು ದಿನ ಆದ್ರೂ ಯಾರ ಹತ್ರ, ಅಮ್ಮನ ಹತ್ರನೂ ಹೇಳಿಲ್ಲ, ಯಾರ ಹತ್ರ ನುಂಗಿದಾಳೆ. ಇವಾಗ ಹುಡುಗ ಹುಟ್ಟಿದ ಮ್ಯಾಕೆ ನೀನು ಆ ಬಂಗಾರ ತಂದ್ರೆ ನನ್ನ ಮನೆ ಕರ್ಕತೀನಿ, ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಅಮ್ಮನ ಜೀವನ ಹೊಡೆಯೋದು ಮಾತ್ರ ಗ್ಯಾರಂಟಿ. ಫೋನ್ ಹಚ್ಚಿಬಿಟ್ಟೆ ಬಂದಿದ್ದಾನೆ ಸರ್ ಅವನು. ಬರ್ಲಾ ಇವಾಗ ಹ್ಞೂ ಸರ್, ನಾವ್ ಇಲ್ಲೇ ಇದ್ದೆ ಸರ್, ನಾವ್ ಇಲ್ಲೇ ಇದ್ದೆ. ನನ್ನ ಹತ್ರನೂ ಗಲಾಟೆ, ನನ್ನ ಮನೆಗೂ ಬಂದು ನಿನ್ನೂ ಕಟ್ತೀನಿ, ನಿನ್ನ ಮಗಳಿಗೆ ಓಡಿಸಿಕೊಂಡು ಹೋಗ್ತೀನಿ. ಇಲ್ಲೇ ಸರ್, ಇಲ್ಲೇನೆ ಅವ್ರು ಎಲ್ಲ ಇಲ್ಲೇ ಇದ್ದಿದ್ದು ಸರ್, ಇಲ್ಲೇ ನಾವು ಫ್ಯಾಮಿಲಿ. ಹ್ಞೂ ಸರ್, ಒಂದ್ಸಲ ಎಣ್ಣೆ ಹಾಕಿಬಿಟ್ಟು ಉರಿ ಹಚ್ಚಿಬಿಟ್ಟಿದ್ದ ಊರಲ್ಲಿ. ಒಂದ್ಸಲ ಇದ್ಬಿಟ್ಟು ಮೈಯೆಲ್ಲ ಎಣ್ಣೆ ಉಯ್ದ್ಬಿಟ್ಟು ಉರಿ ಹಚ್ಚಿಬಿಟ್ಟಿದ್ದ ಕಡ್ಡಿ ಹಾಕೋರ್ದು. ಅದನ್ನು ಉಳಿಸ್ಕೊಂಡಿವಿ, ಹಾಸ್ಪಿಟ್ಲಿಗೆ ಹಾಕಿ ಉಳಿಸ್ಕೊಂಡಿದೀವಿ. ಅದಕ್ಕೂ ಏನೋ ಇರ್ಲಿ ಬಿಡು, ಏನೋ ತಪ್ಪು ಮಾಡಿದಾರ ಅಂತ ಕೇಸ್ ಮಾಡ್ಲಿಲ್ಲ. ಬರೀ ಕುಡಿಯೋ ಅಭ್ಯಾಸ ಇತ್ತು, ಜಾಸ್ತಿ ಏನೋ ಇದ್ದಿದ್ದಿಲ್ಲ ಸರ್. ಚೆನ್ನಾಗಿದ್ದಾಗೂ ಹಂಗೆ, ಚೆನ್ನಾಗಿರ್ಲಿಕ್ಕೂ ಹಂಗೆ. ಅವನು ಚೆನ್ನಾಗಿದ್ರು ಹಂಗೆ, ಚೆನ್ನಾಗಿರ್ಲಿಕ್ಕೂ ಹಂಗೆ, ಕುಡಿದ್ರು ಹಂಗೆ, ಕುಡ್ಲಿಕ್ಕೂ ಹಂಗೆ. ಅಷ್ಟೇ ನೀನು ಬಂಗಾರ ತಂಬ, ಸಾಮಾನ್ ತಂಬ, ಬಂಗಾರ ತಂಬ, ಸಾಮಾನ್ ತಂಬ. ನಮ್ಮ ಹೆಸರು ಮಮತಾಜ್ ಅಂತ ಸರ್. ಸರ್ ನಮ್ಮ ಅಕ್ಕಗೆ ಹೆಂಗ ಶಿಕ್ಷೆ ಆಗ್ಯದ ಆ ತರ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್. ಇದೇ ನನ್ನ